ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಬಾಗಿಲಿಗೆ ಹಾಕುವ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. 2 ಸೈಜ್ನಲ್ಲಿ ಪರ್ಲ್ಸ್ ತೆಗೆದುಕೊಂಡಿದ್ದೀನಿ. ಗೋಲ್ಡ್ ಕಲರ್ ಬೀಟ್, ಗೋಲ್ಡ್ ಕಲರ್ ಬೆಲ್, ಬ್ಲೂ ಕಲರ್ ಪರ್ಲು, ಸೂಜಿ, ದಾರ, ಕತ್ತರಿ ಮತ್ತು 2 ಚಿಕ್ಕ ರಿಂಗ್ಗಳು. ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಮೊದಲಿಗೆ ಚಿಕ್ಕ ರಿಂಗನ್ನು ತೆಗೆದುಕೊಂಡು ಅದನ್ನು ದಾರದಲ್ಲಿ ಗಂಟು ಹಾಕಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಟೈಟಾಗಿ 3-4 ಗಂಟುಗಳನ್ನು ಹಾಕ್ಕೊಂಡು ರಿಂಗನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ದಾರಕ್ಕೆ. ಇವಾಗ ಸೂಜಿಯಿಂದ 1 ಎಳೆ ದಾರವನ್ನು ಮಾತ್ರ ಸಪ್ರೇಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ 2 ಎಳೆಗಳನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಪರ್ಲ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಸೂಜಿಯನ್ನು ತೋರಿಸಿ ತೆಗಿತಾ ಇದ್ದೀನಿ. ಈ ರೀತಿ ಪರ್ಲ್ ಪೋಣಿಸ್ಕೋಬೇಕು. ನಂತರ 2 ಚಿಕ್ಕ ಸೈಜಿನ ಗೋಲ್ಡ್ ಕಲರ್ ಬೀಡ್ 2 ದಾರಗಳಿಗೂ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಂತರ ಒಂದೊಂದು ಪರ್ಲ್, ವೈಟ್ ಕಲರ್ ಪರ್ಲ್ ದೊಡ್ಡ ಸೈಜಿಂದು ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿದೆ. ಇವಾಗ ಒಂದು ಪರ್ಲನ್ನು ತೋರಿಸ್ಬಿಟ್ಟು ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಸೂಜಿಯನ್ನು ತೋರಿಸ್ಬಿಟ್ಟು ಈ ರೀತಿ ಪೋಣಿಸ್ತಾ ಇದ್ದೀನಿ. ಇವಾಗ ಒಂದು ಆಯಿತು. ಈಗ ಇನ್ನೊಂದು. ನೆಕ್ಸ್ಟ್ ಗೋಲ್ಡ್ ಕಲರ್ ಬೀಡ್ 2 ಸೈಡ್ನಲ್ಲಿ ನಂತರ ವೈಟ್ ಕಲರ್ ಪರ್ಲ್, ಇವಾಗ ಒಂದು ಪರ್ಲ್ ತೆಗೆದುಕೊಂಡು ಮೊದಲನೇ ಸಾರಿ ಮಾಡಿದ ಹಾಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ತೋರಿಸ್ಬಿಟ್ಟು ತೆಗಿತಾ ಇದ್ದೀನಿ. 2 ಆಯಿತು. ಇದು ಮೇಲ್ಭಾಗದಲ್ಲಿ ಪಟ್ಟಿಯನ್ನು ಮಾಡ್ತಾ ಇರೋದು ನಾನು. ಬಾಗಿಲಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇನ್ನೊಂದು ಗೋಲ್ಡ್ ಕಲರ್ ಬೀಡ್, ನಂತರ ವೈಟ್.
ಇವಾಗ ಒಂದು ಬೀಡು, ಒಂದು ಪರ್ಲು. ಇದನ್ನು ಅಪೋಸಿಟ್ ಡೈರೆಕ್ಷನ್ನಲ್ಲಿ ತೂರಿಸಿಲ್ಲ, ಸರಿಯಾಗಿ ಬಂದಿಲ್ಲ. ಅಪೋಸಿಟ್ ಡೈರೆಕ್ಷನ್ನಲ್ಲಿ ತೂರಿಸಿಲ್ಲ ಅಂದರೆ ಹೀಗಾಗತ್ತೆ. ಇವಾಗ ಅಪೋಸಿಟ್ ಡೈರೆಕ್ಷನಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ 3 ಆಯಿತು. ಈಗಾಗಲೇ ನಮಗೆ ಗೊತ್ತಾಗಿರುತ್ತೆ. ಇನ್ನು ಒಂದನ್ನು ತೋರಿಸಿಕೊಡ್ತಾ ಇದ್ದೀನಿ. ವೈಟ್ ಕಲರ್ ಪರ್ಲ್, ಇದೇ ರೀತಿ ಬಾಗಿಲಿನ ಸೈಜನ್ನು ನೋಡಿಕೊಂಡು ಎಷ್ಟು ಉದ್ದ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಗಟ್ಟಿಯಾಗಿರುವಂಥ ದಾರವನ್ನು ತೆಗೆದುಕೊಳ್ಬೇಕು. ಹೀಗೇ ಮುಂದುವರಿಸ್ಕೊಂಡು ಹೋಗಬೇಕು. ಇವಾಗ ನಾನು ಬಾಗಿಲಿನ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಎರಡು ಸೈಡಲ್ಲೂ ಚಿಕ್ಕ ರಿಂಗ್ಗಳನ್ನು ಜೋಡಿಸಿದ್ದೀನಿ. ಇದು ಪಟ್ಟಿ ರೆಡಿ ಆಯಿತು. ಇವಾಗ ಕೆಳಭಾಗದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ಸೈಜ್ ನೋಡಿಕೊಂಡು ಮಾಡ್ಕೊಳ್ಬೇಕು. ದೊಡ್ಡ ಪರ್ಲ್ಗೆ ಬದಲಾಗಿ ನಾನು ಚಿಕ್ಕ ಪರ್ಲನ್ನು ತೆಗೆದುಕೊಂಡಿದ್ದೀನಿ, ಸ್ಮಾಲ್ ಸೈಜು. ಮತ್ತು ಗೋಲ್ಡ್ ಬೀಡ್ ಬದಲಿಗೆ ಬ್ಲೂ ಕಲರ್ ಚಿಕ್ಕ ಸೈಜ್ನ ಪರ್ಲ್ ತೆಗೆದುಕೊಂಡಿದ್ದೀನಿ. ಇದನ್ನು ಅಟ್ಯಾಚ್ ಮಾಡಬೇಕು. ತುದಿಯಲ್ಲಿ ಎಕ್ಸ್ಟ್ರಾ ಸ್ವಲ್ಪ ದಾರವನ್ನು ಬಿಟ್ಕೊಂಡಿರಬೇಕು. ಇವಾಗ ಫಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲಿನ 2 ಪರ್ಲ್ ಹಾಗೆ ಖಾಲಿ ಬಿಟ್ಟು ಮುಂದಿನದಕ್ಕೆ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಕಲರ್ ಬೀಡ್ ತೋರಿಸ್ತಾ ಇದ್ದೀನಿ ಸೂಜಿಯನ್ನು. ಚಿಕ್ಕ ಬೀಡ್ಗೆ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ದಾರ ಜಾಸ್ತಿ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ. ಆದಷ್ಟು ದಾರ ಕಾಣಿಸೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಈಗ ಒಂದು ಸೈಡ್ ಆಯಿತು. ಅದೇ ರೀತಿ ಇನ್ನೊಂದು ಸೈಡ್. ಅಲ್ಲಿ ಕೂಡ ಮೊದಲಿನ ಹಾಗೇ ಗೋಲ್ಡ್ ಕಲರ್ ಬೀಡ್ಗೆ ಸೇರಿಸ್ಕೋಬೇಕು. ಇವಾಗ ಒಂದಾಯಿತು. ಈಗ ಚಿಕ್ಕ ಸೈಜಿನ ಗೋಲ್ಡ್ ಕಲರ್ ಬೆಲ್ ತೆಗೆದುಕೊಂಡಿದ್ದೀನಿ, 2 ತೆಗೆದುಕೊಂಡಿದ್ದೀನಿ. ಒಂದು ದಾರಕ್ಕೆ 2 ಪೋಣಿಸ್ತಾ ಇದ್ದೀನಿ. ನಂತರ 2 ಸೇರಿಸಿ, 2 ದಾರವನ್ನು ಸೇರಿಸಿ ಒಂದು ಪರ್ಲ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಸೇರಿಸ್ತಾ ಇಲ್ಲ ನಾನು, ವೆಯ್ಟ್ ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ. ಇದನ್ನು ಮಧ್ಯಭಾಗದಲ್ಲಿ ಗಂಟಾಕಿ ಜೋಡಿಸ್ಕೋಬೇಕು. ಹಾಗೆಯೇ ಅದೇ ರೀತಿ ಮೇಲ್ಭಾಗದಲ್ಲಿ ಕೂಡ ಜೋಡಿಸ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ.
ಇವಾಗ ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಿಗೆ ಮುಗಿದಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.